ಕೊರೋನಾ ಆತಂಕದ ನಡುವೆ ಈ ಬಾರಿ ಹೊಸ ವರ್ಷವನ್ನು ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ದಿನಗಣನೆ ಆರಂಭ ಆಗಿದೆ. ಪ್ರತ್ಯೇಕ ರೂಲ್ಸ್ ಅನ್ನು ಯಾವುದೇ ಕಾರಣಕ್ಕೂ ನಾವು ತರಲ್ಲ ಅಂಥೇಳಿ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರೇ ಸ್ಪಷ್ಟಪಡಿಸಿದ್ದಾರೆ. ಆದರೆ ಪೊಲೀಸರು ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ, ಅದು ಪಬ್ಗಳಲ್ಲಿ. ಏನದು ಬನ್ನಿ ನೋಡ್ಕೊಂಡು ಬರೋಣ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೊರೋನಾ ಕರಿನೆರಳು. ಪಬ್ಗಳಲ್ಲಿ ಓವರ್ಲೋಡ್ಗೆ ಬ್ರೇಕ್ ಹಾಕಿದ ಖಾಕಿ. 2024 ಹೊಸ ವರ್ಷವನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳೋಕೆ ಜನ ಕಾತರದಲ್ಲಿದ್ದಾರೆ. ಮತ್ತೊಂದು ಕಡೆ ಕಿಲ್ಲರ್ ಕೊರೋನಾ ಬೆಂಗಳೂರಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇರೋದು ಇನ್ನಿಲ್ಲದ ಆತಂಕವನ್ನ ತರಿಸಿದೆ. ಹೀಗಾಗಿ ಇದಕ್ಕೆ ಪೂರಕ ಎಂಬಂತೆ ಹೊಸ ವರ್ಷದ ದಿನ ಪಬ್ಗಳಲ್ಲಿ ಓವರ್ಲೋಡ್ಗೆ ಬೆಂಗಳೂರು ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಬೆಂಗಳೂರಿನ ಎಲ್ಲಾ ಪಬ್ಗಳಲ್ಲಿ ಆಸನಗಳು ಎಷ್ಟು ಮೀಸಲಿವೆಯೋ ಅಷ್ಟಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕು. ಒಂದು ವೇಳೆ ಹಣದಾಸೆಗೆ ಪಬ್ಗಳಲ್ಲಿ ಹೆಚ್ಚಾಗಿ ಪಾರ್ಟಿ ಪ್ರಿಯರಿಗೆ ಅವಕಾಶ ಕೊಟ್ಟು ಓವರ್ಲೋಡ್ ಮಾಡಿಕೊಂಡಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಲಾಗಿದೆ. ನಗರದ ಕೆಲವೊಂದು ಪ್ರತಿಷ್ಠಿತ ಪಬ್ಗಳಿಗೆ ಸೆಲೆಬ್ರಿಟಿಗಳು ಬರೋದ್ರಿಂದ ದೊಡ್ಡ ಮಟ್ಟದ ಕ್ರೌಡ್ ಆಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಸಂಬಂಧಪಟ್ಟ ಪಬ್ ಮಾಲೀಕರುಗಳು ಅಥವಾ ಇನ್ಚಾರ್ಜ್ ಇರೋರು ಕಡ್ಡಾಯವಾಗಿ 3-4 ಗಂಟೆ ಮುಂಚಿತವಾಗಿ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಕಡ್ಡಾಯವಾಗಿ ಮಾಹಿತಿ ತಿಳಿಸೋಕೆ ಪಬ್ನವರಿಗೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಹೊಸ ವರ್ಷಕ್ಕೆ ಕೆಲ ಹಾಟ್ಸ್ಪಾಟ್ಗಳಲ್ಲಿರುವ ಪಬ್ಗಳ ಕಡೆಗೆ ಹೆಚ್ಚು ಮಂದಿ ಪಾರ್ಟಿ ಪ್ರಿಯರು ಧಾವಿಸುತ್ತಾರೆ. ಅದರಿಂದ ಪಬ್ನವರೇ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಹೆಚ್ಚುವರಿಯಾಗಿ ಖಾಸಗಿ ಭದ್ರತಾ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಂಡು ಹೆಚ್ಚು ಕ್ರೌಡ್ ಆಗದ ಹಾಗೆ ಕ್ರಮ ವಹಿಸೋಕೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನಲಾಗಿದೆ. ನಾಗೇಶ್ ಗಂಗಿನಹಳ್ಳಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.